ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಂದರೆ, ನೀವು ಪಿಕ್ಸೆಲ್ ಲ್ಯಾಬ್ನಲ್ಲಿ ಲೋಗೋ ಯಾವ ಥರ ಕ್ರಿಯೇಟ್ ಮಾಡಬೇಕಂತ ನಾನು ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಕೂಡ ಆನ್ ಮಾಡ್ಕೊಳ್ಳಿ ಗೈಸ್. ಈಗ ನೋಡಿ ಯಾವ ಥರ ಕ್ರಿಯೇಟ್ ಮಾಡ್ಬೇಕಂತ. ನೀವು ಮೊದಲು ಇಮೇಜ್ ಸೈಜ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೈಜ್ ನೋಡಿ 1:1 ಕಸ್ಟಮ್ ಇರಲಿಲ್ಲ ಸ್ಕ್ವೇರ್ ಎರಡೂ ಒಂದೇ. ಈ ಥರ ಸೈಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದಮೇಲೆ ನಿಮಗೆ ಬ್ಯಾಕ್ಗ್ರೌಂಡ್ ಯಾವ ಥರ ಬೇಕೋ ಆ ಥರ ನೀವು ಇಲ್ಲಿ ಬ್ಯಾಕ್ಗ್ರೌಂಡ್ ಆ್ಯಡ್ ಮಾಡಿ. ಈಗ ನಾನು ಯಾವುದಾದ್ರೂ ಒಂದು ಹಾಗೆ ತೋತೀನಿ ನೋಡಿ. ನಾನು ರೆಡ್ ಕಲರ್ ತೋತೀನಿ ನೋಡಿ. ಈ ಥರ ಬ್ಯಾಕ್ಗ್ರೌಂಡ ಈ ಥರ ನೋಡಿ. ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡಿದ್ಮೇಲೆ ಈ ಥರ ಲಾಕ್ ಮಾಡಿ. ಈಗ ನೀವು ಶೇಪ್ಸ್ ಹೋಗ್ಬೇಕಾಗುತ್ತೆ. ಇಲ್ಲಾಂದರೆ ಬ್ಯಾಕ್ಗ್ರೌಂಡ್ ಬೇಡ ಅಂದರೆ ಡಿಲೀಟ್ ಮಾಡ್ಕೊಳ್ಳಿ. ನೀವು ಟ್ರಾನ್ಸ್ಪರೆಂಟ್ ಹಾಕಿ ಎಕ್ಸ್ಪೋರ್ಟ್ ಮಾಡ್ಕೋಬೋದು. ಈಗ ನೀವು ಸರ್ಕಲ್ ಮಾಡ್ಬೇಕಂದ್ರೆ ಈಗ ಶೇಪ್ಸ್ ತೊಗೊಳ್ಳಿ. ಶೇಪ್ಸ್ ತೊಗೊಂಡು ಸರ್ಕಲ್ ಟೈಪ್ ನೋಡಿ. ಈ ಥರ ಶೇಪ್ಸ್ ತೊಗೊಂಡು ಇದನ್ನ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೆಂಟರ್ ಮುಟ್ಕೊಳ್ಳಿ ಈ ಥರ. ಹಾಗೆ ಕಲರ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಯಾವ ಥರ ಬೇಕೋ ಆ ಥರ ಕಲರ್ ಆ್ಯಡ್ ಮಾಡ್ಕೊಳ್ಳಿ. ನಾನು ಈಗ ರೆಡ್ ಎಲ್ಲೋ ಆ್ಯಡ್ ಮಾಡಿದ್ದೀನಿ ನೋಡಿ. ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಮತ್ತೊಂದು ನೀವು ಸರ್ಕಲ್ನ ಇಲ್ಲಿ ಆ್ಯಡ್ ಮಾಡ್ಬೇಕಂದ್ರೆ ಈ ಥರ ಮತ್ತೊಂದು ಸರ್ಕಲ್ ಆ್ಯಡ್ ಮಾಡ್ಕೊಳ್ಳಿ ನೋಡಿ. ಇನ್ನೊಂದು ಸ್ವಲ್ಪ ನೋಡಿ. ಈ ಥರ ಕರೆಕ್ಟ್ ಸೆಂಟರ್ ಇಟ್ಕೊಳ್ಳಿ. ಇಟ್ಕೊಂಡ್ಮೇಲೆ ಕಲರ್ ನೋಡಿ ನಿಮಗೆ ಯಾವ ಬೇಕೋ ಆ ಕಲರ್ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ವೈಟ್ ತೊಗೊಳ್ಳಿ, ಚೆನ್ನಾಗಿ ಕಾಣುತ್ತೆ ಈ ಥರ. ಹಾಗೆ ಇದನ್ನು ಕೂಡ ಲಾಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಸ್ಟ್ರೋಕ್ ಆ್ಯಡ್ ಮಾಡ್ಕೊಳ್ಳಿ. ಈ ಥರ ಸೆಂಟ್ರಡಿ ಹಾಗೆ ಸ್ಟ್ರೋಕ್ ಆ್ಯಡ್ ಮಾಡ್ಕೊಳ್ಳಿ ನೋಡಿ. ಈ ಥರ ಕಾಣುತ್ತೆ. ಹಾಗೆ ರೈಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಅದರ ಹಿಂದೆ ಕೂಡ ಅದನ್ನು ಕೂಡ ಹಾಗೆ ಮಾಡ್ಕೊಳ್ಳಿ. ರೆಡ್ ಈ ಥರ. ಬೇಕಾದರೆ ನೀವು ಶಾಡೋ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಈಗ ಲಾಕ್ ಮಾಡ್ಕೊಂಡು ಇಲ್ಲಿ ಗಣೇಶ್ ಲೋಗೋ ಹಾಕಬೇಕಾಗುತ್ತೆ. ನೀವು ಗಣೇಶ್ ಲೋಗೋನ ಪಿಂಟ್ರೆಸ್ಟ್ನಲ್ಲಿ ಇಲ್ಲಾಂದರೆ ಗೂಗಲಲ್ಲಿ ಹೋಗಿ ಅಲ್ಲಿ ಸರ್ಚ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದು ನೋಡಿ. ಯಾವ ಥರ ಅಂದರೆ ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊತೀನಿ. ರೈಟ್ ಅಂತ ಕ್ಲಿಕ್ ಮಾಡ್ಕೊಂಡು ಇದನ್ನು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಬೇಕಾಗುತ್ತೆ. ಸೊ ಗೈಸ್, ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಬೇಕಂದ್ರೆ ಇಲ್ಲಿ ರಿಮೂವ್ ಮಾಡ್ಕೊಳ್ಳಿ ನೋಡಿ. ಯಾವ ಥರ ಅಂದರೆ ನೀವು ಕ್ಲಿಕ್ ಮಾಡ್ಕೊಂಡು ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಥರ ನೋಡಿ ಗೈಸ್. ಸ್ವಲ್ಪ ಸ್ಮಾಲ್ ಮಾಡ್ಕೊಳ್ಳಿ, ಏಕೆಂದರೆ ಇಲ್ಲಿ ನೇಮ್ ಬರಬೇಕಲ್ಲ ಅದಕ್ಕೆ. ಎರಡನೇದು ನೋಡಿ ಗೈಸ್. ಇನ್ನೊಂದು ಸ್ವಲ್ಪ ಸ್ಮಾಲ್ ಮಾಡ್ಕೊಳ್ಳಿ, ಏಕೆಂದರೆ ನೇಮ್ ಬರಬೇಕು ಅಲ್ಲಿ. ಈ ಥರ ಮಾಡಿ ಲಾಕ್ ಮಾಡಿಕೊಂಡು ಈಗ ಗಣೇಶನ ನೋಡಿ ಈ ಥರ ಕರೆಕ್ಟ್ ಸೆಟ್ ಮಾಡ್ಕೊಳ್ಳಿ ಗೈಸ್ ನೋಡಿ. ಗೈಸ್ ಭಾಳ ಇದು ನೋಡಿ. ಈ ಥರ ಕರೆಕ್ಟಾಗಿ ಇಟ್ಕೊಳ್ಳಿ. ಹಾಗೆ ಇಲ್ಲಿ ನೀವು ಸ್ಟ್ರೋಕ್ ಆ್ಯಡ್ ಮಾಡ್ಕೊಳ್ಳಿ. ಯಾವ ಥರ ಕಾಣುತ್ತೆ ನೋಡಿ. ಈಗ ಸ್ಟ್ರೋಕ್ ಆ್ಯಡ್ ಮಾಡಿದ್ಮೇಲೆ ಹಾಗೆ ಶಾಡೋ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಬ್ಲ್ಯಾಕ್ ಶಾಡೋ ಈ ಥರ ಕಾಣುತ್ತೆ ನೋಡಿ ಗೈಸ್. ಇದನ್ನ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಲಾಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಮಂಡಳಿ ನೇಮ್ ಬರೀಲಿ. ಈಗ ನಾನು ಹಾಗೆ ಬರಿತೀನಿ ನೋಡಿ. ಯಾವುದಾದ್ರು ಒಂದು ಟೈಮು ಎಲ್ಲ ಕ್ಯಾಪಿಟಲ್ ಲೆಟರಲ್ಲಿ ಬರಲಿ. ಬೆಳಗಾವಿ ಕಚ್ಚಾ ರಾಜ ಅಂತ ರಾಜ ಈ ಥರ ಟೆಕ್ಸ್ಟ್ ಮಾಡ್ಕೊಂಡು ಈಗ ಫಾಂಟ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಫಾಂಟ್ ಸೆಲೆಕ್ಟ್ ಮಾಡಿದ್ರೆ ಬೋಲ್ಡ್ ಇದ್ದದೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನೋಡಿ ಈ ಥರ ಇದೆ. ಇದನ್ನ ಓಕೆ ಮಾಡ್ಕೊತೀನಿ. ಈಗ ಇದನ್ನು ಬೆಂಡ್ ಮಾಡ್ಬೇಕಲ್ಲ, ಅದಕ್ಕೆ ಏನು ಮಾಡ್ಬೇಕಂದ್ರೆ ಇಲ್ಲಿ ಕರ್ವ್ ಅಂತ ಇದೆಯಲ್ಲ, ಇಲ್ಲಿ ಕರ್ವ್ ಕ್ಲಿಕ್ ಮಾಡ್ಕೊಂಡು ಈ ಥರ ಕರ್ವ್ ಮಾಡ್ಕೊಳ್ಳಿ. ಈಗ ರೈಟ್ ಅಂತ ಕ್ಲಿಕ್ ಮಾಡ್ಕೊಂಡು ಗೈಸ್ ಈಗ ಸ್ಪೇಸ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿ ಈ ಥರ ಸ್ಪೇಸ್ ಇದು ಮಾಡಿ. ಭಾಳ ದೊಡ್ಡದಾಯ್ತದ. ರೈಟ್ ಅಂತ ಮಾಡಿ ಹಾಗೆ ಕರ್ವ್ ನೋಡಿ ಜಾಸ್ತಿ ಆಗಿದೆ. ಈ ಥರ
ನೋಡಿ ಗೈಸ್ ಕರೆಕ್ಟಾಗಿದೆ ನೋಡಿ. ಈಗ ಇದಕ್ಕೆ ನೀವೇನು ಮಾಡ್ಬೇಕಂದ್ರೆ ಸ್ಟ್ರೋಕ್ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಸ್ಟ್ರೋಕ್ ಆ್ಯಡ್ ಆದಮೇಲೆ ಈ ಥರ ಕಾಣುತ್ತೆ. ಹಾಗೆ ಶಾಡೋ ಕೂಡ ಆನ್ ಮಾಡಿ. ಬ್ಲ್ಯಾಕ್ ಆನ್ ಮಾಡಿದ್ಮೇಲೆ ಈ ಥರ. ಮತ್ತು ನೀವು ಇಲ್ಲಿ ಬೆಳಗಾವಿ ಅಂತ ಬರಬೇಕಂದ್ರೆ ಟೆಕ್ಸ್ಟ್ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ನೀವು ಟೆಕ್ಸ್ಟ್ನ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬೇಕಾದ್ರೆ ಕನ್ನಡದಲ್ಲಿ ಬರೀರಿ, ಇಲ್ಲಾಂದರೆ ಇಂಗ್ಲೀಷಲ್ಲಿ ಬರಿಬೋದು. ನಾನು ಕನ್ನಡದಲ್ಲಿ ಬರಿತೀನಿ ನೋಡಿ. ನೋಡಿ ಗೈಸ್ ಬೆಳಗಾವಿ ಅಂತ ಓಕೆ ಮಾಡ್ಕೊತೀನಿ. ಈಗ ಈ ಟೆಕ್ಸ್ಟ್ನ ಇಲ್ಲಿ ಮತ್ತೆ ಇಲ್ಲಿ ನೀವು ರೊಟೇಟ್ ಮಾಡಬೇಕಾಗುತ್ತೆ ಸ್ವಲ್ಪ. ಈ ಥರ ಅಲ್ಲ, ಕರ್ವ್ ಮಾಡುತ್ತೆ. ಈ ಥರ ಕರ್ವ್ ಆ್ಯಡ್ ಮಾಡ್ಕೊಳ್ಳಿ. ಈ ಥರ ಕಾಣುತ್ತೆ ನೋಡಿ. ಈಗ ರೊಟೇಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಈಗ ಕರೆಕ್ಟಾಗಿದೆ. ಮತ್ತು ಫಾಂಟ್ಸ್ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಬೇಕು ಆ ಫಾಂಟ್ಸ್ ಆ್ಯಡ್ ಮಾಡ್ಕೊಳ್ಳಿ. ನಾನೀಗ ಎಲ್ಲ ನೋಡಿ ಯಾವ ಥರ ಫಾಂಟ್ಸ್ ಯಾವ ಥರ ಇದಾಗುತ್ತೆ ಅಂತ ನೋಡಿ. ಈ ಥರ ಬೆಳಗಾವಿ ಅಂತ ನಾನು ಈ ಥರ ಸೆಲೆಕ್ಟ್ ಮಾಡ್ಕೊತೀನಿ. ಮತ್ತು ಇದಕ್ಕೆ ಕಲರ್ ಆ್ಯಡ್ ಮಾಡ್ಕೊಳ್ಳಿ. ಕಲರ್ ಅಂದರೆ ಸ್ಟ್ರೋಕ್ ಆ್ಯಡ್ ಮಾಡಿದರೆ ಕೂಡ ಈ ಥರ ಕಾಣುತ್ತೆ. ಮತ್ತು ಶಾಡೋ ಕೂಡ ಆನ್ ಮಾಡಿ ಸ್ವಲ್ಪ ಕಡಿಮೆ ಮಾಡಿ ಈ ಥರ. ಸೊ ಗೈಸ್ ಈ ಥರ ಕಡಿಮೆ ಮಾಡಿದ ಮೇಲೆ ಈಗ ನೀವೇನು ಮಾಡ್ಬೇಕಂದ್ರೆ ಈಗ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಬೇಕಾಗುತ್ತೆ. ರಿಮೂವ್ ಮಾಡೋಕ್ಕಿದ್ರೆ ಮೊದಲು ನೀವು ಏನು ಮಾಡ್ಬೇಕಂದ್ರೆ ಟ್ರಾನ್ಸ್ಪರೆಂಟ್ ಅಂತ ಈ ಥರ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಇಮೇಜ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಕಸ್ಟಮ್ ಇದೆಯಲ್ಲ ಇಲ್ಲಿ ಅಲ್ಟ್ರಾ ಅಂತ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಟು ಗ್ಯಾಲರಿ ಅಂತ ಕ್ಲಿಕ್ ಮಾಡಿದರೆ ಅದು ಗ್ಯಾಲರಿಗೆ ಸೇವ್ ಆಗುತ್ತೆ ಗೈಸ್. ಯಾವ ಥರ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ಅದು ಬ್ಯಾಕ್ಗ್ರೌಂಡ್ ಬರೋಲ್ಲ, ಟ್ರಾನ್ಸ್ಪರೆಂಟ್ ಇರುತ್ತೆ ಅಲ್ಲ, ಅದಕ್ಕೆ ನೋಡಿ ಇಮೇಜ್ ಸೇವ್ ಆಗಿದೆ. ಈಗ ತೋರಿಸ್ತೀನಿ ನೋಡಿ. ನೋಡಿ ಗೈಸ್ ಇಲ್ಲಿ ಹಿಂದೆ ಬ್ಯಾಕ್ಗ್ರೌಂಡ್ ಬಂದೇ ಇಲ್ಲ, ಈ ಥರ ನೋಡಿ. ಸೊ ಗೈಸ್ ಈ ಥರ ನೀವು ಲೋಗೋ ಕ್ರಿಯೇಟ್ ಮಾಡ್ಕೋಬೋದು ಗೈಸ್. ಈ ಥರ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಬ್ಯಾನರ್ನ ಕ್ರಿಯೇಟ್ ಮಾಡಬೇಕಂದ್ರೆ ಅದು ಕೂಡ ನಮ್ಮ ಚಾನಲಲ್ಲಿ ಅಪ್ಲೋಡ್